ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿದೆ, ತುಂಬ ಗರಿಗರಿಯಾಗಿ ಬಂದಿದೆ. ಖಂಡಿತ ನೀವು ಇದನ್ನು ಒಂದು ಸರಿ ಆದರೂ ಟ್ರೈ ಮಾಡಲೇಬೇಕು. ಸೂಪರ್ ಟೇಸ್ಟಿಯಾದಂಥ ಈ ಸ್ನ್ಯಾಕ್ಸನ್ನು ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಇದನ್ನು ಮಕ್ಕಳು ಲಂಚ್ ಬಾಕ್ಸಿಗಾದರೂ ಮಾಡ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದರೂ ನೀವು ಇದನ್ನು ಪ್ರಿಪೇರ್ ಮಾಡ್ಬೋದು. ಅಥವಾ ಸಾಯಂಕಾಲ ಏನಾದರೂ ಹಸಿವಾಗ್ತಾ ಇದೆ, ಬೇಗ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂದಾಗ ಒಂದು 10 ನಿಮಿಷದಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಬೋದು. ನೋಡಿರಿ, ಈಸಿ ಮೆಥಡ್ನಲ್ಲಿ ಮಾಡಿ ತೋರಿಸಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳಿ. ಹಾಗೆ ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆಗ್ತಾ ಇದೆಯಾ? ಹಾಗಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಯಿತಾ ವಿಡಿಯೋಗೊಂದು ಲೈಕ್ ಕೊಡಿ. ಇವತ್ತು ನಾನು ಇದನ್ನು ಒಂದು ಆಲೂಗಡ್ಡೆನ ಬಳಸಿ ಈ ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೀನಿ. ನೋಡಿರಿ, ಇದು ಬಾಯ್ಲ್ ಮಾಡಿದಂಥ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಒಂದು ದೊಡ್ಡ ಗಾತ್ರದ ಆಲೂಗಡ್ಡೆನ ತೊಗೊಂಡಿದ್ದೀನಿ. ನಿಮಗೆ ಸ್ನ್ಯಾಕ್ಸ್ ಏನಾದರೂ ಜಾಸ್ತಿ ಬೇಕು ಅಂದರೆ ನೀವು 2 ಆಲೂಗಡ್ಡೆನಾದರೂ ಬಳಸ್ಬೋದು. ನೋಡಿ, ಈಗ ಇದು ಸಿಪ್ಪೆ ಈಸಿಯಾಗಿ ಪೀಲ್ ಆಗಬೇಕು ಅಂತೇಳಿ ನಾನು ಕಟ್ ಮಾಡಿ ಇದನ್ನು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ನೋಡಿರಿ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಈ ರೀತಿ ಸಾಫ್ಟಾಗಿಯೇ ಬೇಯಿಸ್ಕೊಳ್ರಿ. ಈಗ ಇದನ್ನು ಒಂದು ಸ್ಪೂನ್ ತೊಗೊಂಡು ನಾನಿಲ್ಲಿ ಫೋರ್ಕಿಂದ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿರಿ, ಈ ರೀತಿ ನೀಟಾಗಿ ಗಂಟು ಇಲ್ದಿರೋ ರೀತಿ ಸ್ಮ್ಯಾಶ್ ಮಾಡ್ಕೊಳ್ರಿ. ಇಲ್ಲಾಂದರೆ ಗ್ರೇಟರ್ ಇದ್ದರೆ ಅದರಿಂದ ಗ್ರೇಟ್ ಮಾಡಿಕೊಂಡ್ರೆ ಇನ್ನೂ ಈಸಿಯಾಗಿ ನಿಮಗೆ ಬೇಗ ಬೇಗ ಫಟಾಫಟ್ ಅಂಥೇಳಿ ಕೆಲಸ ಆಗುತ್ತೆ. ಈಗ ನೋಡಿರಿ, ಈ ರೀತಿ ಗಂಟು ಇಲ್ದಿರೋ ರೀತಿ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದನ್ನೀಗ ಸೈಡಿಗೆ ಎತ್ತಿಡೋಣ. ನೋಡಿರಿ, ಒಂದೇ ಆಲೂಗಡ್ಡೆಯಲ್ಲಿ ತುಂಬ ನೀವು ಸ್ನ್ಯಾಕ್ಸನ್ನು ಮಾಡ್ಬೋದು, ಎಲ್ಲರಿಗೂ ಆಗುವಷ್ಟು. ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸ್ಮ್ಯಾಶ್ ಮಾಡಿದಂಥ ಆಲೂಗಡ್ಡೆನ ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಇವಾಗ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಚಪಾತಿನ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವ, ಆ ಹಿಟ್ಟನ್ನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ನೋಡಿರಿ, ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿನೂ ನಾದ್ಕೋಬೋದು. ನಾನಿಲ್ಲಿ 1 ಕಪ್ಪಷ್ಟು ನಾದ್ಕೋತಾ ಇದ್ದೀನಿ. ಈಗ ಇದೊಂದು ಬೌಲ್ ತೊಗೊಂಡು ಬೌಲಿಗೆ ಹಾಕ್ರಿ. ಸ್ವಲ್ಪ ಇದಕ್ಕೆ ಟೇಸ್ಟಿಗೆ ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಪ್ರಿಪೇರ್ ಮಾಡ್ಬೋದು. 1 ಚಿಟಿಕೆ ಉಪ್ಪು ಹಾಕ್ರಿ ಇದಕ್ಕೆ. ಆಮೇಲೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ, ಅಡುಗೆ ಎಣ್ಣೆ. ಇದು ಬಿಸಿ ಎಣ್ಣೆ ಅಲ್ಲ, ತಣ್ಣಗಿರುವಂಥ ಎಣ್ಣೆನ ಹಾಕ್ತಾಯಿದ್ದೀನಿ. ಈಗ ಇದು ಎಣ್ಣೆ ಉಪ್ಪು ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ರಿ. ಒಂದ್ಸರಿ ಡ್ರೈ ಮಿಕ್ಸ್ ಮಾಡ್ಕೊಳ್ರಿ. ಹಿಟ್ಟನ್ನು ಚೆನ್ನಾಗಿ ಎಣ್ಣೆ ಜೊತೆ ಈ ರೀತಿ ಮಿಕ್ಸ್ ಮಾಡಿದ್ರೆ ಸ್ನ್ಯಾಕ್ಸ್ ಗರಿಗರಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಎಣ್ಣೆ ಜೊತೆ ಫಸ್ಟು ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೋಬೇಕು. ನಾವು ಚಪಾತಿ ಹಿಟ್ಟಿನ ಥರ ಎಲ್ಲ ನಾದಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ನಾದಬೇಕು. ಫಸ್ಟಿಗೆ ನಾವು ಗಟ್ಟಿಯಾಗಿ ನಾದ್ಕೊಂಡ್ರೆ ನೋಡಿರಿ, ಆಮೇಲೆ ಹಿಟ್ಟು ಒಂದು 10 ನಿಮಿಷ ನೆನೆಸೋದಿರುತ್ತೆ. ನೆನೆಸಿದ ಮೇಲೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಫಸ್ಟೇ ನಾವು ನಾದಬೇಕಾದ್ರೇ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಳ್ರಿ. ನೋಡಿ, ಸ್ವಲ್ಪನೇ ನೀರು ಹಾಕ್ರಿ. ಒಂದೇ ಹಿಟ್ಟಿಗೆ ನೀರು ಹಾಕಿದರೆ ಹಿಟ್ಟು ಮೆತ್ತಗಾಗ್ಬಿಡುತ್ತೆ, ಮತ್ತು ನೀವು ಎಕ್ಸ್ಟ್ರಾ ಹಿಟ್ಟನ್ನು ಸೇರಿಸ್ಬೇಕಾಗತ್ತೆ. ನೋಡಿ, ಈ ರೀತಿ ನಾದ್ಕೊಂಡು ಇದನ್ನು ಒಂದು 10 ನಿಮಿಷ ನಾನು ನೆನೆಯಕ್ಕೆ ಬಿಡ್ತೀನಿ. ನೆನೆದ್ರೆ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಹಿಟ್ಟು ಹದವಾಗಿ ಬರುತ್ತೆ, ನಮಗೆ ಲಟ್ಸೋಕ್ಕೆ ಈಸಿ ಆಗುತ್ತೆ. ನೋಡಿರಿ, ಈಗ ಇದನ್ನು 10 ನಿಮಿಷ ನಾನು ನೆನೆಯಕ್ಕೆ ಇಡ್ತಾ ಇದ್ದೀನಿ. ಕೈಯಿಂದ ಸ್ವಲ್ಪ ಅದ್ಮಿ ಚೆನ್ನಾಗಿ ನಾದ್ಕೊಳ್ರಿ. ಟೈಮ್ ಇಲ್ಲ ಅಂದರೂ ಕೂಡ ನೀವು ಇನ್ಸ್ಟಂಟಾಗಿ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಚೆನ್ನಾಗಿ ನಾದ್ಕೊಂಡಷ್ಟು ಹಿಟ್ಟು ಹದವಾಗಿ ಬರುತ್ತೆ. ಈಗ ಇದನ್ನು 10 ನಿಮಿಷ ನೆನೆಯಕ್ಕಿಡೋಣ. ಇಲ್ಲೊಂದು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿರಿ, ಫಸ್ಟ್ ನಾನು ಸ್ಮ್ಯಾಶ್ ಮಾಡಿದಂಥ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದಕ್ಕೆ 1 ಹಸಿಮೆಣಸಿನ್ಕಾಯಿನ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಸ್ಪೈಸಸ್ಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ರಿ. ಆಮೇಲೆ ಸಣ್ಣಗೆ ಕಟ್ ಮಾಡಿದಂತಹ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ನೋಡಿರಿ, ಒಂದು ಚಿಕ್ಕದಾದಂಥ ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ ನಾನು. ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ರಿ, ದಪ್ಪಕ್ಕೆಲ್ಲ ಹೆಚ್ಕೊಳಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ರಿ, ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ರಿ. ಈಗ ನೋಡಿರಿ, ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಒಳ್ಳೆ ರುಚಿ ಕೊಡುತ್ತೆ. ಸ್ವಲ್ಪ ಇದಕ್ಕೆ 1 ಚಿಟಿಕೆ ಅಷ್ಟು ಅರಿಶಿನ ಪುಡಿನೂ ಸಹಿತ ಹಾಕ್ತಾಯಿದ್ದೀನಿ. ನೋಡಿರಿ, ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಇದಕ್ಕೆ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ನಿಮಗೆ ಯಾವುದು ಮನೇಲಿ ಮಸಾಲ ಅವೈಲೇಬಲ್ ಇದೆಯೋ ಅದನ್ನು ಆ್ಯಡ್ ಮಾಡ್ಕೊಳ್ರಿ. ಅಂದರೆ ಚಾಟ್ ಮಸಾಲ ಇರ್ಬೋದು, ಅಥವಾ ಕಿಚನ್ ಕಿಂಗ್ ಮಸಾಲ ಇರ್ಬೋದು. ಅದನ್ನು ನಿಮ್ಮ ಚಿಕನ್ ಮಸಾಲ ಇದ್ರೂ ಕೂಡ ನಡೆಯುತ್ತೆ. ನೋಡಿರಿ, ಇದು ಯಾವುದೂ ಇಲ್ಲ ಅಂದರೂ ಸಹಿತ 1 ಮಸಾಲನ ನೀವು ಆ್ಯಡ್ ಮಾಡಿಕೊಡ್ರಿ. ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ ಹಾಕ್ತಾ ಇರೋದು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ರಿ. ಇದಕ್ಕಿನ್ನೂ ಎಕ್ಸ್ಟ್ರಾ ಏನು ಸೇರಿಸೋದು ಬೇಡ. ಇದನ್ನು ಸರಿಯಾಗಿ ನಾವು ಹಾಕಿರುವಂಥ ಸ್ಪೈಸಸ್ ಎಲ್ಲ ಆಲೂಗಡ್ಡೆಯಲ್ಲಿ ಮಿಶ್ರಣ ಆಗಬೇಕು. ಆ ರೀತಿ ಇದನ್ನು ನೀಟಾಗಿ ಕಲಿಸ್ಕೊಳ್ರಿ. ಅಂದರೆ ನೋಡಿರಿ,
ನಾವು ಏನು ರುಚಿ ಬರುತ್ತೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ತಿನ್ನೋದಕ್ಕೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಸ್ವಲ್ಪ ಸೈಡಿಗೆ ಎತ್ತಿಡೋಣ. ನೆಕ್ಸ್ಟ್ ನೋಡಿರಿ, ಮತ್ತೆ ಒಂದು ಬೌಲ್ ತೊಗೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಮೈದಾ ಹಿಟ್ಟಿನಲ್ಲೂ ಮಾಡ್ಕೋಬೋದು. 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ಗಾರ್ನಿಶ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋದಕ್ಕೂ ಒಳ್ಳೆ ರುಚಿ ಇರುತ್ತೆ. ಆಮೇಲೆ ಸ್ವಲ್ಪ 1 ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಆಮೇಲೆ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳಿಲ್ಲ ಅಂದರೆ ಕಪ್ಪು ಎಳ್ಳಾದರೂ ಬಳಸ್ಬೋದು, ಯಾವುದು ನಿಮಗೆ ಅವೈಲೇಬಲ್ ಇದೆಯೋ ಅದನ್ನು ನೀವು ಹಾಕಿರಿ. ಇವಾಗ ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಸ್ಲರಿ ರೀತಿ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಪೂರ್ತಿ ಗಟ್ಟಿಯಾಗಿರಬಾರ್ದು, ಪೂರ್ತಿ ನೀರಾಗೂ ಇರಬಾರ್ದು, ಒಂದು ಮೀಡಿಯಮ್ ಅದಕ್ಕೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ನೋಡಿ ಇದನ್ನು ಹಿಟ್ಟನ್ನು ಗಂಟುಗಳು ಲಮ್ಸ್ಗಳು ಇಲ್ಲದೇ ಇರೋ ರೀತಿ ಇದನ್ನು ಕಲಿಸ್ಕೊಳ್ರಿ. ಗಂಟುಗಳಿದ್ದರೆ ಇದು ಚೆನ್ನಾಗಿ ಬರೋದಿಲ್ಲ ನೋಡಿರಿ. ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಿಟ್ಟನ್ನು ಇದನ್ನು ಸ್ಲರಿ ರೆಡಿ ಮಾಡ್ಕೊಳ್ರಿ. ಇವಾಗ ನೋಡಿರಿ, ಫಸ್ಟ್ ನಾವು ನೆನೆಯಕ್ಕಿಟ್ಟಂಥ ಹಿಟ್ಟು ರೆಡಿಯಾಗಿದೆ ನೋಡಿರಿ. ಸಾಫ್ಟಾಗಿ ನೆನೆದಿದೆ. ನೆನೆದ ಮೇಲೆ ಇನ್ನೂ ಚೆನ್ನಾಗಿ ಮೃದುವಾಗಿ ಬರುತ್ತೆ ಹಿಟ್ಟಿದು. ಸ್ವಲ್ಪ ಇದನ್ನು 1-2 ನಿಮಿಷ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಈಗ ಇದನ್ನು ಚಪಾತಿ ಲಟ್ಟಿಸ್ತೀವಲ್ವ ಆ ರೀತಿ ಲಟ್ಟಿಸ್ಕೊಳ್ರಿ. ಇದನ್ನು 2 ಪಾರ್ಟಾಗಿ ಹಿಟ್ಟನ್ನು ತೊಗೋತಾ ಇದ್ದೀನಿ. 2 ಉಂಡೆಗಳನ್ನಾಗಿ ಮಾಡಿಕೊಂಡು ದೊಡ್ಡದಾಗಿರುವಂಥ ಚಪಾತಿನ ಲಟ್ಟಿಸ್ತಾ ಇದ್ದೀನಿ ನೋಡಿರಿ. ಒಂದೇ ಸರಿ ಆದರೆ ತುಂಬ ದೊಡ್ಡದಾಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಇದನ್ನು 2 ಪಾರ್ಟ್ ಮಾಡಿಕೊಂಡು ನಾನಿಲ್ಲಿ ಚಪಾತಿ ರೀತಿ ಲಟ್ಟಿಸ್ತಾ ಇದ್ದೀನಿ. ಚಪಾತಿಗಿಂತ ಸ್ವಲ್ಪ ಇದನ್ನು ತೆಳ್ಳಗೆ ಲಟ್ಟಿಸ್ಕೊಡ್ರಿ, ಆವಾಗ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ಮೇಲಿನ ಕೋಟಿಂಗೆಲ್ಲ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇದಕ್ಕೆ ಡ್ರೈ ಹಿಟ್ಟನ್ನು ಹಾಕಿ ಚಪಾತಿನ ಲಟ್ಟಿಸ್ಕೊಳ್ರಿ, ಏಕೆಂದರೆ ಅಂಟುಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ, ಎದ್ದು ಬರುತ್ತೆ. ನಾನಿಲ್ಲಿ ಫ್ಲೋರ್ ಮೇಲೇ ಲಟ್ಟಿಸ್ತಾ ಇದ್ದೀನಿ, ಗ್ಯಾಸ್ ಫ್ಲೋರ್ ಮೇಲೆ. ನೀವು ಬೇಕಾದರೆ ಚಪಾತಿ ಮಣಿ ಇದ್ದರೆ ಅದ್ರ ಮೇಲೇನೂ ಲಟ್ಟಿಸ್ಕೋಬೋದು. ನಿಮಗೆ ಯಾವ ರೀತಿ ಈಸಿ ಆಗುತ್ತಾ ನೋಡಿರಿ ಆ ರೀತಿ ಮಾಡ್ಕೋಬೋದು. ಇನ್ನೂ ಒಂದು ಏನಂದರೆ, ನೀವು ಚಪಾತಿ ಹಿಟ್ಟು ನಾದಿದುವಾಗ ಇನ್ನೂ ಸ್ವಲ್ಪ ಏನಾದರೂ ಜಾಸ್ತಿ ಉಳಿದಿದ್ರೆ ಅಂದರೆ ಚಪಾತಿ ಮಾಡಿ ಉಳಿದಿರೋ ಹಿಟ್ಟಿನಲ್ಲಿ ಸಹಿತ ಇದನ್ನು ಪ್ರಿಪೇರ್ ಮಾಡ್ಬೋದು ನೋಡಿರಿ. ಇಲ್ಲಾಂದರೆ ಅಡ್ವಾನ್ಸಾಗಿ ಹಿಟ್ಟನ್ನು ನಾದಿ ರೆಡಿ ಇಟ್ಕೊಂಡು ಅವಾಗಾದರೂ ನೀವು ಇದನ್ನು ಮಾಡ್ಕೋಬೋದು. ಮಿಕ್ಕಿರೋ ಚಪಾತಿ ಹಿಟ್ಟಿಂದ ಏನಾದರೂ ಮಾಡಬೇಕು ಅಂದ್ಕೊಂಡಾಗ ಈ ಸ್ನ್ಯಾಕ್ಸನ್ನು ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗಂತೂ ಮಾಡಿಸಿದಂಥ ಡಿಶ್ ನೋಡಿರಿ ಇದು. ನೋಡಿ, ಈ ರೀತಿ ದೊಡ್ಡದಾದಂಥ ಚಪಾತಿನ ನಾನಿಲ್ಲಿ ರೆಡಿ ಮಾಡಿದ್ದೀನಿ. ಎಷ್ಟು ದಪ್ಪ ಇರಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ. ಈ ರೀತಿ ಇರಬೇಕು. ಇಷ್ಟು ತೆಳ್ಳಗಿದ್ರೆ ಚೆನ್ನಾಗಿ ಬರುತ್ತೆ. ತುಂಬ ತೆಳ್ಳಗೆ ಮಾಡಿದ್ರೆ ಕಟ್ಟಾಗುತ್ತೆ. ಸ್ವಲ್ಪ ಇದನ್ನು ಸರಿಯಾಗಿ ಇದನ್ನು ಲಟ್ಟಿಸ್ಕೊಂಡ್ಮೇಲೆ ನೋಡಿ ಈ ಥರ ಒಂದು ಬೌಲನ್ನು ತೊಗೊಳ್ರಿ. ಕಟ್ ಮಾಡೋಕ್ಕೆ ಯಾವುದು ಈಸಿ ಆಗುತ್ತೆ ನೋಡಿ ಆ ರೀತಿ ತೊಗೊಂಡು ರೌಂಡ್ ಆಕಾರದಲ್ಲಿ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಒಂದೇ ಚಪಾತಿನಲ್ಲಿ ನೋಡಿರಿ ತುಂಬ ಸ್ಲೈಸಸನ್ನು ನೀವು ಇದನ್ನು ಮಾಡ್ಕೋಬೋದು, ಅಥವಾ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ನೀವು ಪೂರಿ ಥರ ಲಟ್ಟಿಸ್ಕೊಂಡನಾದರೂ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಬೇಗನೆ ಆಗುತ್ತೆ ನೋಡಿರಿ. ಒಂದೇ ಚಪಾತಿನಲ್ಲಿ ಒಂದು 7-8 ಸ್ಲೈಸಸನ್ನು ಒಂದೇ ಹಿಟ್ಟಿಗೆ ಮಾಡ್ಕೋಬೋದು ನಾವು. ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಈಸಿಯಾಗಿ ನೀವು ಮಾಡ್ಕೊಳ್ರಿ. ಈ ರೀತಿ ರೌಂಡಾಗಿ ಕಟ್ ಮಾಡಿದ ಮೇಲೆ ಒಂದೊಂದನ್ನೇ ಈ ಥರ ಕಟ್ ಮಾಡಿ ತೊಗೊಳ್ರಿ. ಎಷ್ಟು ಸುಲಭವಾಗಿ ಬಂತು ನೋಡಿ. ಶೇಪ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ ರೌಂಡಾಗಿ. ಆಮೇಲೆ ನಾವು ಇದನ್ನು ಫಿಲ್ ಮಾಡಬೇಕಾದ್ರೂ ಸಹಿತ ನಮಗೆ ಈಸಿ ಆಗುತ್ತೆ. ಈಗ ಮಿಕ್ಕಿದ ಹಿಟ್ಟನ್ನು ಸಹಿತ ಇದೇ ರೀತಿ ನಾನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊಂಡು ಬರ್ತೀನಿ ನೋಡಿರಿ. ಈಗ ಎಲ್ಲದನ್ನು ನಾನಿಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಯಮ್ಮಿಯಾಗಿ ಟೇಸ್ಟಿಯಾಗಿ ಬರೋದಕ್ಕೆ ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಇದೆ ಅಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂಥೇಳಿ ಸ್ವಲ್ಪ ಹಾಕ್ತಾಯಿದ್ದೀನಿ ಟೊಮ್ಯಾಟೊ ಕೆಚಪ್ ಅಥವಾ ಟೊಮ್ಯಾಟೊ ಸಾಸ್ ಯಾವುದಾದ್ರೂ ನೀವು ಹಾಕ್ಬೋದು. ಸ್ವಲ್ಪ ಸ್ಪೈಸಿ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ನೀವು ಚಿಲ್ಲಿ ಸಾಸನ್ನಾದರೂ ನೀವು ಬಳಸ್ಬೋದು ನೋಡಿರಿ. ಹೀಗೆ ಎಲ್ಲ ಸ್ಲೈಸಸ್ಗೂ ನಾನು ಇದನ್ನು ಅಪ್ಲೈ ಮಾಡಿ ತೊಗೊಂಬಂದಿದ್ದೀನಿ. ಆಮೇಲೆ ಫಸ್ಟ್ ನಾವು ಮಸಾಲಾನ ರೆಡಿ ಮಾಡ್ಕೊಂಡಿದ್ವಲ್ಲ, ಆಲೂ ಮಸಾಲಾನ, ಅದನ್ನು ಇದಕ್ಕೆ 1 ಸ್ಪೂನಾಗಿ ನಾನು ಫಿಲ್ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಮಸಾಲೆ ಇಷ್ಟಪಡೋರಿದ್ದರೆ ನಿಮಗೆ ಜಾಸ್ತಿ ಆಲೂ ಮಸಾಲನಾದರೂ ಹಾಕ್ಬೋದು. ಇದೇ ರೀತಿ ಎಲ್ಲದಕ್ಕೂ ಫಿಲ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಸಾಲಾನ ಹಾಕ್ಕೊಂಡು ಇದನ್ನು ಸ್ಪ್ರೆಡ್ ಮಾಡಿಕೊಡ್ರಿ. ಇದ್ರ ತುಂಬ ಪೂರ್ತಿಯಾಗಿ ಸ್ಪ್ರೆಡ್ ಆಗಬೇಕು. ನಾವಿಗೆಲ್ಲ ಪಿಜ್ಜಾಗೆಲ್ಲ ಸ್ಪ್ರೆಡ್ ಮಾಡ್ತೀವಿ ನೋಡಿರಿ, ಆ ರೀತಿ ಮಾಡಿಕೊಡ್ರಿ. ಈಸಿಯಾಗಿ ಆಗುತ್ತೆ. ಸ್ವಲ್ಪ
ಆಲೂ ಮಸಾಲ ಗಟ್ಟಿನೇ ಆಗಿರಬೇಕು. ಎಷ್ಟು ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಕೋಟಿಂಗ್ ಬರುತ್ತೆ ನೋಡಿರಿ. ಫ್ರೈ ಮಾಡಬೇಕಾದ್ರೆ ಆಲೂ ಮಸಾಲ ಎಲ್ಲ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗೋದಿಲ್ಲ, ನೀಟಾಗಿ ಬರುತ್ತೆ. ಈಗ ನಾವು ಇದಕ್ಕೆ ಟೊಮೆಟೊ ಕೆಚಪ್ ಅಪ್ಲೈ ಮಾಡಿರೋದ್ರಿಂದ ನೋಡಿರಿ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಈ ರೀತಿ ಫೋಲ್ಡ್ ಮಾಡಿದ್ರೆ ಸಾಕು ನೋಡಿರಿ. ನೋಡಿ ಈ ಥರ ನೀಟಾಗಿ ಮಾಡ್ಕೊಳ್ರಿ. ಎಲ್ಲದನ್ನು ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ರಿ. ಫೋಲ್ಡ್ ಮಾಡಿಕೊಂಡು ನೋಡಿರಿ ಇಷ್ಟು ತಯಾರಾಗಿದ್ದಾವೆ. ಒಂದು ಆಲೂಗಡ್ಡೆ ಮತ್ತು 1 ಕಪ್ಪಷ್ಟು ಗೋಧಿ ಹಿಟ್ಟಿನಲ್ಲಿ ತಟ್ಟೆ ತುಂಬ ಆಗೋಷ್ಟು ಸ್ನ್ಯಾಕ್ಸನ್ನು ನಾವು ಮಾಡ್ಕೋಬೋದು. ಈಗಿಲ್ಲಿ ಫ್ರೈ ಮಾಡೋದಕ್ಕೆ ನಾನು ಎಣ್ಣೆನ ಬಿಸಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಡೀಪ್ ಫ್ರೈ ಆದರೂ ಮಾಡ್ಕೋಬೋದು. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಈಗ ನಾನಿಲ್ಲಿ ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ಕೊಂಡಂಥ ಸ್ನ್ಯಾಕ್ಸನ್ನು ಸ್ಲರಿನಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ಅಂದರೆ ಫಸ್ಟು ನಾವೊಂದು ಸ್ಲರಿನ ಮಾಡಿ ರೆಡಿ ಇಟ್ಕೊಂಡಿದ್ದೀವಲ್ಲ, ಆ ಸ್ಲರಿನಲ್ಲಿ ಈಗ ನಾವು ಪ್ರಿಪೇರ್ ಮಾಡ್ಕೊಂಡಂಥ ಸ್ನ್ಯಾಕ್ಸನ್ನು ಡಿಪ್ ಮಾಡಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕಬೇಕು. ಏಕೆಂದರೆ ನಾವು ಇದು ಸ್ವಲ್ಪನಾದರೂ ಒಂದು ನೆನೆಸ್ಬಿಟ್ರೆ ಏನಾಗುತ್ತೆ, ಅದು ಕಟ್ಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಡೈರೆಕ್ಟಾಗಿ ಈ ರೀತಿ ನೆನೆಸಿದ ಮೇಲೆ ಹಾಕಬೇಕು. ಅದಕ್ಕೆ ಫಸ್ಟ್ ನಾವು ಎಣ್ಣೆನ ಬಿಸಿ ಮಾಡಿ ರೆಡಿ ಇಟ್ಕೋಬೇಕು. ರೆಡಿ ಇಟ್ಕೊಂಡು ಈ ರೀತಿ ಹಾಕಿರಿ. ಆವಾಗ ಕೋಟಿಂಗು ಚೆನ್ನಾಗಿ ಬರುತ್ತೆ. ಈ ರೀತಿ ಸ್ಲರಿನಲ್ಲಿ ಡಿಪ್ ಮಾಡಿ ಫ್ರೈ ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ನೋಡಿರಿ ಗರಿಗರಿಯಾಗಿ ಬರುತ್ತೆ, ಸ್ನ್ಯಾಕ್ಸು ಸೂಪರಾಗಿ ಬರುತ್ತೆ. ಒಂದು ಸಾರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ವಿಡಿಯೋ ಇಷ್ಟ ಆಗ್ತಾ ಇದೆಯಾ, ರೆಸಿಪಿಗಳು ಇಷ್ಟ ಆಗ್ತಾ ಇದೆಯಾ? ಹಾಗಾದರೆ ಇವಾಗಲೇ ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊಳ್ರಿ. ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ಹಾಗೆ ಎಲ್ಲರೂ ಒಂದು ಹೊಸ ಸ್ನ್ಯಾಕ್ಸನ್ನು ಕಲ್ತಂಗಾಗುತ್ತೆ, ಹೊಸ ರುಚಿನ ತಿಂದಂಗಾಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ನೀವು ವಿಡಿಯೋಗಳನ್ನು ನೋಡ್ಬೋದು. ಇವಾಗ ನೋಡಿರಿ ಇದನ್ನು ಒಂದು ಸೈಡು ಫ್ರೈ ಆದಮೇಲೆ ತಿರುಗಿಸಿ ಹಾಕ್ರಿ. ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ರಿ. ತಿರುಗಿಸಿ ಹಾಕಿದ ಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಖಡಕ್ಕಾಗಿ ಫ್ರೈ ಮಾಡ್ಕೊಳ್ರಿ. ಆವಾಗ ಒಳಗಡೆಯಿಂದನೂ ಸಹಿತ ಮಸಾಲೆ ಎಲ್ಲ ಬೆಂದಿರುತ್ತೆ, ಒಳ್ಳೆ ರುಚಿ ಕೊಡುತ್ತೆ ನೋಡಿರಿ. ತಿನ್ನಬೇಕಾದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಈಗ ನೋಡಿರಿ ಲೋ ಫ್ಲೇಮೆಲ್ಲ ಇಟ್ಕೊಂಡು ಫ್ರೈ ಮಾಡಿದ ಮೇಲೆ ತುಂಬ ಖಡಕ್ಕಾಗಿ ಕ್ರಿಸ್ಪಿಯಾಗಿ ಬಂದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಯಾಕಂದರೆ ಕಲರ್ ನೋಡಿರಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಹದವಾಗಿ ಕರೆದಿರುತ್ತೆ. ಈಗ ಇದನ್ನು ಸರಿಯಾಗಿ ಎಣ್ಣೆ ಬಸ್ತು ಪ್ಲೇಟಿಗೆ ಹಾಕಿ ಬಿಸಿಯಾಗಿ ಮಾಡಿಕೊಂಡು ತಿನ್ನಿರಿ, ಸೂಪರಾಗಿರುತ್ತೆ. ಇದೇ ರೀತಿ ಒಳ್ಳೆ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ಎಲ್ಲ ರೀತಿಯ ಅಡುಗೆಗಳ ರೆಸಿಪಿಗಳು, ಸ್ನ್ಯಾಕ್ಸ್ ರೆಸಿಪಿಗಳು ನಿಮಗೆ ಸಿಗುತ್ತೆ. ಹಾಗೆ ನೋಡಿರಿ ಇದನ್ನು ಫ್ರೈ ಮಾಡಿ ನಾನಿಲ್ಲಿ ತೊಗೊಂಬಂದಿದ್ದೀನಿ. ತುಂಬ ಟೇಸ್ಟಿಯಾಗಿದೆ, ಯಮ್ಮಿ ಆಗಿದೆ. ಹಾಗಾದರೆ ತಡ ಯಾಕೆ, ನೀವು ಕೂಡ ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂತೇಳಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.